ಒಮ್ಮೆ ನೇಪಾಳದಲ್ಲಿ ಸಿದ್ಧಾರ್ಥ ಎಂಬ ರಾಜಕುಮಾರ ಜನಿಸಿದನು. ಅವರು ಒಂದು ದೊಡ್ಡ, ಅಲಂಕಾರಿಕ ಅರಮನೆಯಲ್ಲಿ ವಾಸಿಸುತ್ತಿದ್ದರು ಮತ್ತು ಆಡಲು ಸಾಕಷ್ಟು ಮೋಜಿನ ಕೆಲಸಗಳನ್ನು ಮತ್ತು ಸುಂದರವಾದ ಉದ್ಯಾನವನಗಳನ್ನು ಹೊಂದಿದ್ದರು. ಅವರ ತಂದೆ ಅವನನ್ನು ಹೊರಗಿನ ಪ್ರಪಂಚದಿಂದ ಮತ್ತು ಅಲ್ಲಿಯ ದುಃಖದಿಂದ ರಕ್ಷಿಸಲು ಬಯಸಿದ್ದರು. ಆದರೆ ಹುಡುಗನು ಬಯಸಬಹುದಾದ ಎಲ್ಲವನ್ನೂ ಅವನು ಹೊಂದಿದ್ದರೂ ಸಹ, ಸಿದ್ಧಾರ್ಥನು ತನ್ನ ಅರಮನೆಯ ಗೋಡೆಗಳ ಹೊರಗೆ ಏನಿದೆ ಎಂಬುದರ ಬಗ್ಗೆ ಕುತೂಹಲ ಹೊಂದಿದ್ದನು. 29ನೇ ವಯಸ್ಸಿನಲ್ಲಿ ಅವರು ಅರಮನೆಯಿಂದ ನುಸುಳಿದರು ಮತ್ತು ಅವರನ್ನು ತುಂಬಾ ದುಃಖಿಸುವ ವಿಷಯಗಳನ್ನು ನೋಡಿದರು. ಅವನು ರೋಗಿಗಳನ್ನು ನೋಡಿದನು, ಅವನು ಬಡವರನ್ನು ನೋಡಿದನು ಮತ್ತು ಸಾಯುತ್ತಿರುವ ಜನರನ್ನು ಸಹ ಅವನು ನೋಡಿದನು. ಜನರು ಏಕೆ ಕಷ್ಟಪಡಬೇಕು ಮತ್ತು ಅವರಿಗೆ ಹೇಗೆ ಸಹಾಯ ಮಾಡಬಹುದು ಎಂಬುದನ್ನು ಸಿದ್ಧಾರ್ಥ ತಿಳಿದುಕೊಳ್ಳಲು ಬಯಸಿದನು. ಆದ್ದರಿಂದ ಅವನು ತನ್ನ ಅರಮನೆಯನ್ನು ಮತ್ತು ಅವನ ಎಲ್ಲಾ ಒಳ್ಳೆಯ ವಸ್ತುಗಳನ್ನು ಬಿಟ್ಟುಬಿಡಲು ನಿರ್ಧರಿಸಿದನು. ಸರಳವಾದ ಬಟ್ಟೆಗಳನ್ನು ಹಾಕಿಕೊಂಡು ಕಾಡಿಗೆ ನಡೆದರು. ಅವರು ಜೀವನದ ಬಗ್ಗೆ ಕಲಿಯಲು ಬಯಸಿದ್ದರು ಮತ್ತು ನಿಜವಾಗಿಯೂ ಸಂತೋಷವಾಗಿರುವುದು ಹೇಗೆ. ಸಿದ್ಧಾರ್ಥನು ಬುದ್ಧಿವಂತ ಶಿಕ್ಷಕರೊಂದಿಗೆ ಮಾತನಾಡಿ, ಶಾಂತವಾಗಿ ಕುಳಿತು, ಸಂತೋಷವನ್ನು ಹೇಗೆ ಪಡೆಯುವುದು ಎಂದು ಯೋಚಿಸಿದನು. ಹಲವು ದಿನಗಳು ಮತ್ತು ರಾತ್ರಿಗಳ ನಂತರ ಅವರು ಬೋಧಿ ವೃಕ್ಷವೆಂಬ ದೊಡ್ಡ ಮರದ ಕೆಳಗೆ ಕುಳಿತುಕೊಂಡರು. ಮತ್ತು ತಾನು ಹುಡುಕುತ್ತಿರುವ ಉತ್ತರಗಳನ್ನು ಕಂಡುಕೊಳ್ಳುವವರೆಗೆ ಚಲಿಸುವುದಿಲ್ಲ ಎಂದು ಅವನು ತನ್ನಷ್ಟಕ್ಕೆ ತಾನೇ ಭರವಸೆ ನೀಡಿದನು. ದೀರ್ಘಕಾಲ ಯೋಚಿಸಿ ಮತ್ತು ಧ್ಯಾನಿಸಿದ ನಂತರ ಅವರು ನಿಜವಾಗಿಯೂ ಸಂತೋಷ ಮತ್ತು ಶಾಂತಿಯುತವಾಗಿರುವುದು ಹೇಗೆ ಎಂದು ಅಂತಿಮವಾಗಿ ಅರ್ಥಮಾಡಿಕೊಂಡರು. ಆ ಕ್ಷಣದಿಂದ ಅವನನ್ನು ಬುದ್ಧ ಎಂದು ಕರೆಯಲಾಯಿತು, ಅಂದರೆ ಪ್ರಬುದ್ಧ. ಅವರು ತಮ್ಮ ಉಳಿದ ಜೀವನವನ್ನು ಇತರರಿಗೆ ಕಲಿಸುವ ಮೂಲಕ ದುಃಖವಿಲ್ಲದೆ ಬದುಕಲು ಮತ್ತು ತಮ್ಮೊಳಗೆ ಶಾಂತಿಯನ್ನು ಕಂಡುಕೊಳ್ಳಲು ಕಲಿತರು. ಅವರ ಬೋಧನೆಗಳು ಪ್ರಪಂಚದಾದ್ಯಂತ ಹರಡಿವೆ ಮತ್ತು ಇಂದಿಗೂ ಅನೇಕ ಜನರಿಗೆ ಸಹಾಯ ಮಾಡುತ್ತಿವೆ.